ಹಾ ಕ್ಲಾಸ್ 1 9 ತನ ನನ್ನ ಲೈಫ್ ಚೇಂಜ್ ಐತೆ. ನಾ ಅದೇನಂತ ಯಾರಿಗೇನು ಪರಕ್ ಹಾಕಿದ್ದೆಲ್ಲ ಅನ್ಕೋರಿ. ಕ್ಲಾಸಿನ ಡಸ್ಟ್ಬಿನ್ ಇದ್ದಂಗೆ ದಾದ ಮಾಡ್ತಿದ್ದಿದ್ದೆಲ್ಲ. ಶ್ರೀವಾಸು ಏನ್ ಮಾಡಕೊಂತೀವೋ ಮರೆಯ? ಮಮ್ಮಿ ಡಿಡಿ ಬರೀ ಕಸ ತಿನ್ನೋದು ಅಷ್ಟ ಕಲ್ಸಾರ. ನಾನು ಯಾಕೆ ನೆಕ್ಕೊಂತಿ? ಸಣ್ಣವಿದ್ದಾಗ ಊಟಿ ಬೈಟಿ ಕಟ್ಟಿ ಜಗಳ ಮಾಡ್ಕೋದು. ಹೇ ನೀ ನನ್ನ ತಮ್ಮನ ಸಾಯಿಸಿದಿ. ಅವು ₹1 1 ಸ್ಟಿಕ್ಕರ್ ಹನಿ ಮ್ಯಾಗ ಹಚ್ಕೊಳ್ಳೋದು. ನಂದೊಂದು ಯೂಟ್ಯೂಬ್ ಚಾನಲ್ಲು ಇತ್ತು. ವಿಚಿತ್ರ ವಿಡಿಯೋ ಮಾಡ್ತಿದ್ನಿ. ಅದ್ರಾಗ ಮುನ್ನು ನೀನು ಅಂದ್ಕೋದೇರಿ ನುನ್ನು ಯಾರೇನಂತಾರ ಹಂಗಾಕಾರ ನುನ್ನು ಹಂಗೇನಿರ್ಲ. ಸಬ್ಸ್ಕ್ರೈಬ್ ಮಾಡಿ ಮುನ್ನು ನಿನ್ನು ವಿಡಿಯೋಕ್ಕಾಗಿ. ನಾ ಎಲ್ಲಿ ಅಂದ್ರೆ ಅಲ್ಲಿ ವಿಡಿಯೋ ಮಾಡಕ್ ಚಲೋ ಮಾಡಿಬಿಡ್ತಿದ್ದೆ. ಬ್ಯಾಕ್ಗ್ರೌಂಡ್ ಯಾರ ಅನ್ಸತ್ತಿದ್ಲ ಅಂದ್ರು ಸತೇಕ. ಈಗೆಲ್ಲ ಆಸ್ತಿ ನಂದ. ಅದ್ರ ಮರುದಿವ್ಸನ ಅವ ನನ್ನ ವಿಡಿಯೋ ಕಮೆಂಟ್ ಮಾಡ್ತಿರ್ತಾನ, ಬೈ ವಿಡಿಯೋ ಫುಲ್ ಗಿಲಿ. ಥ್ಯಾಂಕ್ ಯು ನಮ್ಮ ಅಮ್ಮಂಗೆ ಕೂಡ ಕೊಲಾಬ್ರೇಷನ್ ಮಾಡಿದ್ದಕ್ಕೆ. ಓಂ ನಮಃ ಶಿವಾಯ್. ಯಾರ್ಯಾರ ಅನ್ಸತ್ತಾಳ ಈ ಕಮೆಂಟಿಗೆ ಲೈಕ್ ಮಾಡ್ರಿ. ಜೀವನ ಮಸ್ತ್ ಸಾಕ್ತಿರುತ್ತ. ಅವಾಗ ಬಂದ್ಬಿಡುತ್ತ 10th 10ನೇ ತರಗತಿ. ದೋಸ್ತ್ಗಳು ಕೂಡ ಆಡೋದು ಬಂದು ಓನ್ಲಿ ಓದುದು. 10th ಕ್ಲಾಸಿನ ಟೈಮ್ದಾಗ ನಿಮ್ಮ ಮಮ್ಮಿ ಡ್ಯಾಡಿಗೂ ಏಕ್ದಮ್ ನೆನಪಾಗುತ್ತೆ. ಅರೇ ನಮಗೊಬ್ಬ ಹುಡುಗನು ಇದ್ದ. ಹೌದಲ್ಲ, ಎಲ್ಲಿಟ್ಟಿ ಅವನ್ನ? ಲಾಸ್ಟ್ ಟೈಮ್ ಕಪಾಡದಾಗ ಇಟ್ಟಿದ್ದೆ. ಓಡಿಯೋಗ್ಯಾನ. 10ನೇ ತಿದ್ದಾಗ ನಿಮ್ಮ ಮಮ್ಮಿ ಡ್ಯಾಡಿ ನಿಮ್ಮ ಮಂತೆಗೆ ಬರ್ತಾರ. ಆದ್ರೆ ನೀವು ನಿಮ್ಮ ರೂಮ್ನಾಗ ಏನ್ರ ಒಂದು ಮಾಡ್ಕೊಂತ ಕುಂತಿರ್ತೀರಿ. ಓಹೋ ಹೋ ಹೋ ಸೈಂಟಿಸ್ಟ್. ಓಹೋ ಸೈಂಟಿಸ್ಟ್. ಹಿಂದಿನ್ಲಿಂತ್ರ ನಿಮ್ಮ ಮಮ್ಮಿ ಡ್ಯಾಡಿ ಬರ್ತಾರ. ಪುಕ್ಕಿ ಪುಕ್ಕಿ ಪುಚಿ ಪುಚಿ ಪುಯಿ. ಹಾ ನಂಗೆ ಗೊತ್ತೈತಿ ಮಮ್ಮಿ ಡ್ಯಾಡಿ ಅಡ್ಡಾಡ್ ಸೌಂಡ್ ಹಿಂಗಿರಲ್ಲ ಅಂತ. 10ನೇ ತಿದ್ದಾಗ ನಮ್ಮಪ್ಪರು ನನ್ನ ಅಂತ್ಯಕ್ಕೆ ಬಂದಿದ್ರು. ಅವರು ನನ್ನ ಹೆಗಲ್ ಮ್ಯಾಗ ಕೈ ಇಟ್ರು. ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ಹೇಳಿದ್ರು, ಇದ ಹಣಿಗೆ ಸ್ಟಿಕ್ಕರ್ ಹಚ್ಕೊಳ್ಳೋದ ಬಂದ್ ಮಾಡ. 10ನೇ ತಾದಿ ಸುಮ್ಕೊಂತ ಅಭ್ಯಾಸ ಮಾಡ್ಕೊ. ಹಾ ಈಗ ಮತ್ತೀಟ ಚಂದ ಕಾಣಕೊಂತೆ. ಹಾಗಿ ಮಾರು ಲೈಕ್ ಯು ಮ್ಯಾನ್. ಕಕಾಶಿ ಶಂಸೆ ಅಭ್ಯಾಸ ಮಾಡ್ಕೊ ಸುಮ್ಮ ಅಂದಂಗ. ಇದನ್ನ ಹೆಂಗ್ ಮಾಡಕೊಂತಿದ್ದಿ? ನಂದಾಗವಲ್ದು. 10ನೇತ್ಲಿದ್ರ ಅಭ್ಯಾಸದ ವಜ್ಜ ಬೀಳುದು ಚಲೋ ಆಗತ್ತ. ಇದರಿಂದ ನೀವು ನಿಮ್ಮ ಹಾಬೀಸ್, ಕಲಾಕಾರಿ, ಸಂಸ್ಕೃತಿ ಬಿಡ್ಬೇಕಾಗತ್ತ. ಹೊರ ವಿದ್ಯಾಲಯದ ಶಿಕ್ಷೆ ಮತ್ತ ಅಪ್ಪ ಅವನ ಇಚ್ಛಾ ನಿಂತ ಮ್ಯಾಗ್ನ ಅವನ ಕಾಪಾಡ್ಲಿ. ರಿಲೇಟೇಬಲ್. ನಿಮಗೆ ನಿಮ್ಮ ಟ್ಯಾಲೆಂಟ್ ಹಾಬಿನ ಹೋಗುದು ಮುಂದೆ ಹೋಗ್ಬೇಕಾಗತ್ತ. ಆ ಹೊತ್ನ್ಯಾಗ ನೀವು ಏನು ಮಾಡಕ್ ಬರಲ್ಲ. ಯಾಕಂದ್ರೆ ನೀವು ನಿಮ್ಮ ಅಪ್ಪ ಅಮ್ಮಗೆ ಹೇಳ್ತೀರಿ ನಿಮಗೆ ನಿಮ್ಮ ಹಾಬಿ ಒಳಗೆ ಕರಿಯರ್ ಮಾಡ್ಕೋಬೇಕಂತ. ಆದ್ರೆ ಅವ್ರು ನಿನ್ನ ಮಾತು ಹಾರಿಸಿ ಬಿಡ್ತಾರ. ಮಜಾಕಲ್ಲ ಕರೆನ ಹಾರಿಸ್ತಾರ. ಪೆಪ್ಸಿ ಆಜು ಬಾಯ್ ಸೆಕ್ಸಿ. ಹುಚ್ಕಂಡಿ ಅಜ್ಜನ್ ಎಗ್ರೆಸ್ ಅಂಗಡಿ ಓಪನಿಂಗ್ ಇಲ್ಲಿ ನಡೆಯಕೊಂತಿಲ್ಲ. ಮಗ್ಲೋನ್ಯಾಗ ಐತ್ನು. ಹೌದಣ್ಣ, ಅದಕ್ಕ ನಾ ಅನ್ಕೊಂಡೆ ಇಲ್ಲಿ ಇಷ್ಟಕೊಂಡ ಪಾಲ್ತು ಮಂದಿ ಯಾಕಾದ್ರು ಅಂತೇಳಿ. ನೋಡ್ರಿ ಇದ್ರಾಗ ನಿಮ್ಮ ಅಪ್ಪ ಅವರದು ಏನು ತಪ್ಪಿರಲ್ಲ. ಯಾಕಂದ್ರೆ ಏನ್ ನಿಮ್ ಲೈಫ್ ಒಳಗೆ ಮಾಡ್ಬೇಕಂತ ಮಾಡಿರಿ ಅದ್ರ ಬಗ್ಗೆ ನಿಮ್ಮ ಅಪ್ಪ ಅವರಿಗೆ ಏನು ಗೊತ್ತಿರಲ್ಲ. ಮತ್ ನಿಮ್ಮ ವಂಶದಾಗ ಇಂಥದ್ದು ಯಾರು ಮಾಡಿರೋದಿಲ್ಲ. ನೀ ಅವ್ರಿಗೆ ಹೇಳ್ತಿ, ಮಮ್ಮಿ ನಾ ಎನಿಮೇಟರ್ ಯೂಟ್ಯೂಬರ್ ಹಾಕೇನಿ. ಆದ್ರ ಅವ್ರಿಗೆ ಹೆಂಗ್ ಕೇಳಿಸ್ತೈತಿ? ಅರೆಗತ್ತ ಕೊಸಮಸ್ತ ದತ್ತ ಬಾಯೋ. ತಂದೆ ತಾಯಿ ಒಪ್ಸೋದ್ ಬಾಳ ಗುದ್ದಾಡ್ಬೇಕು ಗೊತ್ತೈತಿ. ಯಾಕಂದ್ರ ಅವ್ರಿಗೆ 2-3 ಕರಿಯರ್ ಬಗ್ಗೆ ಅಷ್ಟ ಗೊತ್ತ. ನೀ ಸ್ವಲ್ಪ ನಿನ್ ವಿನೇ ಬಾರ್ಸೋದ್ ಬಂದ್ ಮಾಡ್ತಿ. ಥ್ಯಾಂಕ್ ಯು. ಒಂದ್ ವೇಳೆ ನೀವು ಈ ಕರಿಯರ್ ಒಳಗೆ ಯಾವ್ದು ಆಗ್ಲಿಕ್ಕಂದ್ರೆ ನಿಮ್ಮಪ್ಪ ಅವನ್ ಲೆಕ್ಕದ ಪಕ್ಕ ನೀವು ಡಾಕೋ ಇಲ್ಲ ಮೆಕ್ಸಿಕೋದ ಡ್ರಗ್ ಡೀಲರ್ ಹಾಕೊಂತೀರಿ. Como te la mucha, amigo, ariste música, mamma mia, ha ha ha. ಇತ್ತಾಗ ನೀವು ನಿಮ್ಮ ಅಪ್ಪ ಅಮ್ಮಗೆ ನಿಮ್ಮ ಕನಸು ಹೇಳ್ತಿರ್ತೀರಿ. ಅತ್ತಾಗ ಅವ್ರು ಯಾರ ದೂರ ಸಂಬಂಧಿ ಮಾಮನ ಎಕ್ಸಾಂಪಲ್ ಹೇಳ್ತಿರ್ತಾರ. ಅವ ಹೆಂಗ ಅವನ್ನ ಆಕ್ಟಿಂಗಿನ ಕನಸು ತಗೊಂಡು ಕನಸಿನ ಊರು ಬೊಂಬೈಗೆ ಹೋಗಿದ್ದ. ಆದ್ರ ಅಲ್ಲಿ ಎಲ್ಲೇ ಕನಸಿನ ಊರು ಬೊಂಬೈ ಇದ್ದಾಗ ಬರೀ ನಿರಾಸೆನ ಕೈಗೆ ಸಿಕ್ತ. ಈಗ ಕರಿಯೂನು ನೆಕ್ಸ್ಟ್ ಕಾಂಟಿನೆಂಟ್ ನಾ ಕನಸಿನ ಊರು ಬೊಂಬೈಕ ಬಂದಿನಿ. ಎಲ್ಲಿಂದ ನಾ ಬಂದಿನಿ ಅದ ಕೆಟ್ಟ ಕನಸಿನ ಊರು. ಮತ್ತ ನೋಡ್ತಮ್ಮ ನನ್ಲಿದ್ರೂ ಐತಿ ಚೈದ್ರಗಮ್ಮ ಚಟ್ಪಟ್ಟುಡುಮ್ಕೆ ಹೋ ಈ ಕಾಂಟಿನೆಂಟ್ ಆದ ಹೊರಗ. ಇದೆಲ್ಲ ಬೇಕಿರ್ತ. ನನ್ನ ಹೆಸರು ಸತೆ ಕೇಳಿಲ್ಲ. 3ನೇ ಜಡ್ಜ್ ಅಂತೂ ರೋಬೋಟ್ ಐತಿ. ಚಟ್ 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 ಪಟ್ ದುಡುಮ್. ಎಷ್ಟ್ ದೊಡ್ಡ ಸ್ಟೇಜ್ ಐತೋ ಮರ. ಗಾಡಿ ಕರೆದು ಹೋಗ್ಬೇಕಾತ್ ನೋಡು. ಹೊರಗಿಂತನ ಬಿಡು ಬೈ. ನಾಯಿ ಎಲ್ಲಾರು ನಾಯಿ. ನೀವು
ಹಾ ಈಗ ಕರಿಯೋನು ನೆಕ್ಸ್ಟ್ ಜೈ ದ್ಯಾಮಮ್ಮ. ನೋಡ್ತಮ್ಮ ನನ್ಲಿದ್ರು ಚಟ್ಪಟ್ ಈಗ ನಾ ನನ್ನ ಬಗ್ಗೆ ಹೇಳ್ತೇನಿ. ನಾಟ್ ಯುವರ್ ಟೈಪ್ ಅನ್ನಾರ. ಹಾ ರೀ, ನೀವ್ ಹೇಳಿದ್ರಿ ನಿಮಗ್ ಸಣ್ಣರಿದ್ದಾಗಿಂತ ಓದೋದ್ ಇಷ್ಟ ಇಲ್ಲ ಅಂತ. ಹಾ ರೀ, ನಿಮ್ಗೆ ಏನ್ರ ಕ್ರಿಯೇಟಿವ್ ಮಾಡ್ಬೇಕಾಗಿತ್ತ. ಹಾ ರೀ, ಹಂಗಾರ 10ನೇ ತಾದ್ಮೇಲೆ ಬಯಾಲಜಿ ಯಾಕೆ ಮಾಡಿದ್ರಿ? ಅಪ್ಪ ಅವ ಕುಂಡಿ ಮ್ಯಾಗ ಬಡ್ದೆ ಇದ್ರಣ. ಇಲ್ರಿ, ಮಮ್ಮಿ ಡ್ಯಾಡಿ ಬಡ್ದಿಲ್ರಿ. ಮಮ್ಮಿ ಅಂತೂ ಬುತ್ತಿನೂ ಕಟ್ಕಾಸ್ಯಾರ. ಸ್ವಲ್ಪ ಶೇಂಗಾ ಎಣ್ಣಿ ಸೋರೈತಿ. ಏನಂದ್ರಿ? ಹೆಂಗಿತ್ತಂದ್ರ ನಾ ಹಂಗ ಬಯಾಲಜಿ ತಗೊಂಡೆ. ನಂಗೆ ಗೊತ್ತಿದ್ದಿದ್ದಿಲ್ಲ ಇಷ್ಟು ಓದ್ಬೇಕಂತ. 11 ಗೊತ್ತಾ ಆಗ್ಲಿಲ್ಲ. ಅವನೇಂತ 2 ವರ್ಷ ಎತ್ತಾಗ ಓದುವಂತ. ಹೋರಿ ಮತ್ತ ಅವ ಮಾಡ್ಕೊಂತ ಹುಡುಗಿನೂ ಎಪ್ಸಿದೆ. ಹಿಂಗ ಯೂಟ್ಯೂಬ್ ಮಾಡಕ್ ಟೈಮ್ ಸಿಗ್ಲಿಲ್ರಿ. ಹೋರಿ, ಹೌದನ್ರಿ. ಚಾ ಕುಡಿತೀರೇನ್ರಿ? ನೀವು ಕೊಟ್ರ ಎದಕ್ ಕುಡಿಯೋದಿಲ್ರಿ? ನೀವು ಸಹ ನೋಡ್ತೀರಿ. ಇದ್ರಾಗ ನನಗೇನ್ ಸಿಗುತ್ತ, ನನ್ಗೇನ್ ಲಾಭ ಪಾಡ್ಕಾಸ್ಟ್ ಒಳಗ. ಹಾ, ಇದು ನನ್ ರಿಯಲ್ ಸ್ಟೋರಿ. ನನ್ ಪ್ಲಾನ್ ವಿಡಿಯೋ ಮಾಡೋದ ಇತ್ತ. ಆದ್ರ ಓದು ಪ್ರೆಷರ್ ಒಳಗೆ 2 ವರ್ಷ ಹೆಂಗ್ ಓದು ಅಂತ ಗೊತ್ತಾಗಿಲ್ಲ. ಹಾ, ನಾ ಬಯಾಲಜಿ ಬದ್ಲಿ ಯಾವ್ದಾರ ಸರಳ ಸಬ್ಜೆಕ್ಟ್ ಅಂದ್ರ ಆರ್ಟ್ಸ್ ತಗೊಂಡ್, ನಾನು ಆರ್ಟ್ಸ್ ಮ್ಯಾನ್, ನಾನೇ ಜಗತ್ತನ್ನ ಕಾಪಾಡುವ ಆರ್ಟ್ಸ್ ಬೀಯಿಂಗ್ ಆಗ್ಬೋದಿತ್ತ. ಆದ್ರ ನನ್ ಶಾಲೆ ಒಳಗೆ ಮ್ಯಾಥ್ಸ್, ಕಾಮರ್ಸ್, ಬಯಾಲಜಿ ಬಿಟ್ಟು ಬೇರೆ ಸಬ್ಜೆಕ್ಟೇ ಇರ್ಲಿಲ್ಲ. ಮತ್ ನೋಡ್ರಿ, ನಂಗೆ ಕಾಮರ್ಸ್ ಮ್ಯಾಥ್ಸ್ ತಗೊಳ್ಳಂಗಿದ್ದಿದ್ದಿಲ್ಲ. ಯಾಕಂದ್ರೆ ಕಾಮರ್ಸ್ ದಾರನ್ ಸ್ಕೂಲ್ ಒಳಗೆ ಯಾರು ಸೀರಿಯಸ್ ತಗೊಳ್ಳಲ್ಲ. ಬೆಂಕಿ ಐತಿ ಒಳಗ್ ಬೆಂಕಿ ಐತಿ. ಹೌದನ? ಹಂಗಾರ ತಗೊಂಡಿರ. ಕರಿ ಹೇಳಾಕುಂತೀನಿ. ರವಿ ಮತ್ ಮೋಹನ್ ಬೆಂಕಿ ಹಚ್ಚಾರ. ತೋರ್ಸ್ ಬಂಟಿ ಕಮಾಲ್, ಹೂಸ್ ಬಿಟ್ ಮಾಡ್ ದಮಾಲ್. ಮರಾಯ ಎಷ್ಟ್ ಬರ ಹೇಳೇನು ನಿಂಗ, ನಂಗ ಆ ಡೈಲಾಗ್ ಪಸಂದೇ ಬಿಕ್ ಬಂತ್ ನಂಗ. ಅನ್ಸತ್ ನಮ್ಮನ್ನು ಯಾರ ನೆನ್ಸಾಕೊಂತಾರ. ಬೈ ಪಕ್ಕ ರವಿ ನೆನ್ಸಿರ್ಬೇಕು. ಹಾ, ಇವ್ರ ನನ್ ಕಾಮರ್ಸ್ ದಾರ. ಅಂದಂಗ ಇವ ಕುಂಡ್ಯ ಹೂಸ್ ಬಿಟ್ ಬೆಂಕಿ ಹಚ್ಚಾವಿದ್ದ. ಇದ ಇವ್ರ ದಮಾಲ್ ಅಂದಿದ್ದಾರ್ಥ. ನನ್ ಸಾಲೆಗೆ ಇವ್ರಿಬ್ರು ಬ್ಯಾನ್ ಆದ್ರ. ಅನ್ಸತ್ ಬರ್ತದ ಎಲ್ಲ ಸಾಲೆಗೂ ಬ್ಯಾನ್ ಆದ್ರ. ಈಗ ಬಳ್ಳಾರಿ ಜಲ್ದಾಗ ಅದಾರ ಇಬ್ರು. ತೋರ್ಸ್ ಬಂಟಿ ಕಮಾಲ್, ಹೂಸ್ ಬಿಟ್ ಮಾಡ್ ದಮಾಲ್. ಮರಾಯ ಎಷ್ಟ್ ಬರ ಹೇಳೇನು ನಿಂಗ, ನಂಗ ಆ ಡೈಲಾಗ್ ಪಸಂದೇ ಬಿಕ್ ಬಂತ್ ನಂಗ. ಯಾರ ನೆನ್ಸಕತ್ತಾರ. ಬೈ ಪಕ್ಕ ರವಿ ಇರ್ಬೇಕ. ಈಗ ನಾ ಗಣಿತದ ಬಗ್ಗೆ ಹೇಳೋದಾದ್ರ, ಗಣಿತ ಕೂಡ ನನ್ ಸಂಬಂಧ ಚಲೋ ಇಲ್ಲ. ಅದು ನನ್ ತಲಿ ಕೆಡಸತ್. 12ನೇ ತಾದ್ಮ್ಯಾಗ ನಾ ವಿಚಾರ ಮಾಡಿದ್ದೆ, ಈಗ ಆರಾಮ್ಸೆ ವಿಡಿಯೋ ಮಾಡಿದ್ರ ಆತಂತ. ಆದ್ರ ಮತ್ ನಂಗೆ ನೀಟ್ ಬಗ್ಗೆ ಗೊತ್ತಾತ. ಯಾರ್ಯಾರಿಗೆ ನೀಟ್ ಬಗ್ಗೆ ಗೊತ್ತಿಲ್ಲ, ಇದು ಜೈಲ್ ಗೀಚರ್ ಎಕ್ಸಾಮ್ ಇರುತ್ತೆ. ಮತ್ತ ಯಾರಿಗೆ ಜೈಲ್ ಬಗ್ಗೆ ಗೊತ್ತಿಲ್ಲ, ಇದು ನೀಟ್ ಗೀಚರ್ ಎಕ್ಸಾಮ್ ಇರುತ್ತೆ. ನನ್ನ ಹೆಸರು ಪಪ್ಲು, ಮತ್ ನಂಗೆ ಮೀನ್ ಇಷ್ಟ. ಬಿಡಿಸ್ ಹೇಳಿದ್ರ ನೀಟ್ ಎಕ್ಸಾಮ್ಲಿಂತ ನೀವು ಡಾಕ್ಟರ್ ಆಗ್ತೀರಿ. ಆ ಟೈಮ್ದಾಗ ವಿಚಾರ ಮಾಡಿದೆ, ನಂಗಂತೂ ಡಾಕ್ಟರ್ ಆಗೋದು ಇದ್ದಿದ್ದೇ ಇಲ್ಲ. ಹಂಗಾರ ಯಾವ ದಾರಿ ಒಳಗ್ ಹೊಂಟೇನ ನಾ? ಅಡ್ಡಾಡೋ ದಾರಿ ಒಳಗ. ನೀ ಯಾವ ಮರೇ ಬೇತಾ ಓಡಿ ಹೋಗಿ ಇಲ್ಲಿಕಂಗ್ ಗುದ್ದೆ ಬಿಡ್ತಾನೆ. ಬ್ಯಾಡ. ನಾ ನಮ್ಮಪ್ಪ ಅವಾಗ ತಿಳಿಸಿದೆ ನಂಗೆ ಡಾಕ್ಟರ್ ಆಗೋದೇ ಇದ್ದಿದ್ದಿಲ್ಲ ಅಂತ. ಲಕ್ಕಿಲಿ ಅವರಿಗೂ ನನ್ ಮಾತಾಡ್ತಾತ. ಮತ್ತ ಅವ್ರು ನನ್ ಡಾಕ್ಟರ್ಗಿಂತ ಸ್ವಲ್ಪ ಈಸಿ ಕಾಲೇಜ್ ಒಳಗ್ ಸೇರ್ಸಿದ್ರ ಫಾರ್ಮಸಿ ಯಾವ್ದ್ರ ಅಲ್ಲಿ. ಈಗ ನಾ ವಿಡಿಯೋ ಮಾಡ್ಬೋದಾಗಿತ್ತು. ಕರೆ ಹೇಳ್ಬೇಕಂದ್ರ ನಂಗೆ ವಿಡಿಯೋ ಮಾಡೋದು ಎಷ್ಟು ಹುಚ್ಚಿತ್ತಂದ್ರ, ಒಂದ್ ವೇಳೆ ನಾ ಡಾಕ್ಟರ್ ಆಗಿದ್ನಿ ಅಂದ್ರು ಆಗು ವಿಡಿಯೋ ಮಾಡ್ತಿದ್ದೆ. ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ. ನಮಸ್ಕಾರ ಗೆಳೆಯರಿ, ನಾನು ಶ್ರೀ ಡಾಕ್ಟರ್ ಆಯು MBBS MD MS BSc PhD ನೇಮರ್ ಮೆಸ್ಸಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅರ್ಧ ಕಿಲೋ ಬೆಲ್ ಮತ್ತ ಅವ್ರ ಅಮ್ಮನ. ಈಗ ನಾವು ನಮ್ ಮೆಂಬರ್ಶಿಪ್ ಯಾರ್ಯಾರು ತಗೊಂಡಾರ ಅವ್ರ ಹೆಸರು ಹೇಳೋನು. ಪ್ಯಾರಲೈಸ್ ಮುದುಕಿ, ಹಿಮೋಗ್ಲೋಬಿನ್ ಸಂಜು, ಏಡ್ಸ್ ಮರೀಜ್ ರಾಜು, ನೀಡ್ಸ್ ಫ್ರೆಂಡ್ ಸರೋಜಿನಿ. ಮತ್ ನಮಗಾಗಿ ಒಂದ್ ಮೆಸೇಜ್ ಬಂದೈತಿ, ನಿನ್ಲಿದ್ದ ನಮ್ಮ ಅಮ್ಮ ಸತ್ಲ ಹರಾಮ್ ಕೋರ್. ಥ್ಯಾಂಕ್ಸ್ ಫಾರ್ 5 ರೂಪಾಯಿ ಸೂಪರ್ ಚಾಟ್. ನಡ್ರಿ ಈಗ ಪೇಷಂಟ್ ಆಪರೇಷನ್ ಮಾಡಿಬಿಡೋನು. ಡಾಕ್ಟರ್ ನಾ ಸತ್ನ ನೀವೇನ್ ಹೇಳ್ತೀರಿ? ಲೈಕ್ ಶೇರ್ ಸಬ್ಸ್ಕ್ರೈಬ್. ಗೆಳೆಯರ, ಇವತ್ತಿಗಿಷ್ಟ. ಹೋಪ್ ನಿಮಗೆ ಲೈವ್ ಸ್ಟ್ರೀಮ್ ಇಷ್ಟ ಆಗಿರ್ಬೋದು. ओके तो इस वीडियो से मैं ऐसा नहीं कह रहा हूँ कि तुम जो भी कर रहे थे उसे छोड़कर तुम अपने मन का करने लग जाओ। मेरा कहने का मतलब ये है कि अगर तुम किसी काम में अच्छे हो या किसी हॉबी में, तो उसे कभी छोड़ो मत। क्या पता फ्यूचर में वही तुम्हारा करियर बन जाए। एंड मम्मी पापा को समझाना मुश्किल है, पता है मुझे, बट इम्पॉसिबल नहीं है। आज या कल तो मान ही जाएंगे। एंड इफ तुम्हें वीडियोस थोड़ी सी भी पसंद आती है तो लाइक करो, ठीक है? मुझे नहीं पता, इस वीडियो पे मुझे 4 लाख लाइक चाहिए तुमसे, ठीक है? तुम अकेले बंदे से। मजाक कर रहा हूँ यार, लाइक कर देना, अच्छा लगता है जब तुम्हें वीडियोस पसंद आती है। एंड तुम में से कुछ लोग मेरी वीडियोस व्हाट्सएप पे शेयर करते हो। भाई तुम लोग कितने बेस्ट हो यार। तुम जो भी हो बहुत अच्छा काम कर रहे हो, करते रहो, ठीक है? चैनल पे नहीं हो तो सब्सक्राइब करना। मैं मिलता हूँ तुमसे नेक्स्ट वीडियो में, तब तक के लिए बाय।